ನಮಸ್ಕಾರ. ಗರ್ಭಾವಸ್ಥೆಯಲ್ಲಿ ಬರುವ ಮಧುಮೇಹ ಅಂದ್ರೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಥವಾ ಜಿಡಿಎಂ. ಇದನ್ನ ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲೇ ಹೇಗೆ ಸರಳವಾಗಿ ನಿಭಾಯಿಸಬಹುದು ಅಂತ ಈ ಸವಿವರವಾದ ಮಾರ್ಗದರ್ಶನದಲ್ಲಿ ನೋಡೋಣ ಬನ್ನಿ. ಮೊದಲ ಬಾರಿಗೆ ಜಿಡಿಎಂ ಇದೆ ಅಂತ ಗೊತ್ತಾದಾಗ ಒಂಥರ ಗೊಂದಲ, ಸ್ವಲ್ಪ ಆತಂಕ ಆಗೋದು ತುಂಬನೇ ಸಹಜ. ಅದರಲ್ಲೂ ಮುಖ್ಯವಾಗಿ ಏನ್ ತಿನ್ಬೇಕು, ಏನ್ ಬಿಡಬೇಕು ಅನ್ನೋ ಯೋಚನೆ ಬಂದಾಗಂತೂ ದಿಕ್ಕೇ ತೋಚ್ದಂತಾಗುತ್ತೆ. ಆದ್ರೆ ಚಿಂತೆ ಮಾಡಬೇಕಾಗಿಲ್ಲ, ಇದಕ್ಕೆ ತುಂಬಾ ಸರಳವಾದ ಪರಿಹಾರಗಳಿದೆ. ನೋಡಿ, ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ? ಜಿಡಿಎಂ ಕಂಟ್ರೋಲ್ ಮಾಡೋದಂದ್ರೆ ಊಟ ತಿಂಡಿ ಬಿಟ್ಟು ಉಪವಾಸ ಇರೋದಲ್ಲ, ಬದಲಿಗೆ ಸರಿಯಾದ ಆಹಾರವನ್ನ ಸರಿಯಾದ ಸಮಯಕ್ಕೆ ತಿನ್ನೋದು. ಈ ಒಂದು ಯೋಚನೆ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ. ಮತ್ತೆ ಇಲ್ಲಿ ಒಂದು ಸಮಾಧಾನದ ವಿಷಯ ಇದೆ. ಸುಮಾರು 75-80% ಜಿಡಿಎಂ ಪ್ರಕರಣಗಳಲ್ಲಿ ಕೇವಲ ಸರಿಹೊಂದಿಸಿದ ಆಹಾರ ಪದ್ಧತಿ ಅಂದ್ರೆ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಮತ್ತು ಸ್ವಲ್ಪ ವ್ಯಾಯಾಮದಿಂದನೇ ಇದನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡಬಹುದು. ಸರಿ, ಹಾಗಾದ್ರೆ ಈ 6 ಹಂತಗಳ ಮೂಲಕ ಜಿಡಿಎಂ ನಿರ್ವಹಣೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೇ ಭಾಗಕ್ಕೆ ಬರೋಣ. ಅದೇ, ಹೊಸದಾಗಿ ಜಿಡಿಎಂ ಪತ್ತೆಯಾದಾಗ ನಮ್ಮ ಮೊದಲ ಮತ್ತು ಅತಿ ಮುಖ್ಯವಾದ ರಕ್ಷಣಾ ಮಾರ್ಗ ಯಾವುದು ಅಂತ? ವೈದ್ಯಕೀಯ ಪೌಷ್ಟಿಕ ಚಿಕಿತ್ಸೆ ಅಥವಾ MNT. ಇದೇ ನಮ್ಮ ಮೊದಲ ಅಸ್ತ್ರ. ಇದರ ಗುರಿ ತುಂಬಾನೇ ಸ್ಪಷ್ಟವಾಗಿದೆ. 1. ತಾಯಿಯ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುವುದು. 2. ಅದೇ ಸಮಯದಲ್ಲಿ ಹೊಟ್ಟೆಯಲ್ಲಿರೋ ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲ ಕ್ಯಾಲರಿ ಮತ್ತು ಪೋಷಕಾಂಶಗಳು ಸಿಗುವಂತೆ ನೋಡಿಕೊಳ್ಳುವುದು. ಈಗ ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿರೋ ಒಂದು ದೊಡ್ಡ ಸವಾಲಿನ ಬಗ್ಗೆ ಮಾತಾಡೋಣ. ಅದುವೇ ನಮ್ಮ ಊಟದಲ್ಲಿ ಹೆಚ್ಚಾಗಿರೋ ಕಾರ್ಬೋಹೈಡ್ರೇಟ್ಗಳು. ನೋಡಿ, ನಮ್ಮ ಗುರಿ ಏನಾಗಿರಬೇಕು ಅಂದ್ರೆ ಊಟದ ನಂತರ ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮುದ್ರದ ದೈತ್ಯ ಅಲೆಯ ಹಾಗೇ ರಭಸವಾಗಿ ಏರಿ ಮತ್ತೆ ಕುಸಿಬಾರದು. ಬದಲಿಗೆ ಒಂದು ಸಣ್ಣ ತೊರೆ ಹೇಗೆ ನಿಧಾನವಾಗಿ ಸ್ಥಿರವಾಗಿ ಹರಿಯುತ್ತೋ ಹಾಗೆ ಇರಬೇಕು. ಯಾಕಂದ್ರೆ ಸಕ್ಕರೆ ಮಟ್ಟದಲ್ಲಿನ ಈ ತೀವ್ರ ಏರಿಳಿತ ಮಗುವಿನ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಈ ಕಾರ್ಬೋಹೈಡ್ರೇಟ್ ಸವಾಲನ್ನು ನಿಭಾಯಿಸೋದು ಹೇಗೆ? ಅದಕ್ಕೆ ಒಂದು ಅದ್ಭುತವಾದ ಸರಳವಾದ ಸಾಧನ ಇದೆ. ಅದೇ ಪ್ಲೇಟ್ ಮೆಥಡ್ ಅಥವಾ ತಟ್ಟೆ ವಿಧಾನ. ಮೊದಲು ಸಮಸ್ಯೆ ಎಲ್ಲಿದೆ ಅಂತ ನೋಡೋಣ. ಸಾಮಾನ್ಯವಾಗಿ ನಮ್ಮ ಭಾರತೀಯ ಊಟದ ತಟ್ಟೆ ಹೀಗಿರುತ್ತೆ. ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಸುಮಾರು 60% ಭಾಗ ಅನ್ನ, ಚಪಾತಿ, ರೊಟ್ಟಿಯಂತಹ ಕಾರ್ಬೋಹೈಡ್ರೇಟ್ಗಳೇ ತುಂಬಿರುತ್ತೆ. ಆದ್ರೆ ಪರಿಹಾರ ಇಲ್ಲಿದೆ. ನಾವು ಈ ರಚನೆಯನ್ನು ಸಂಪೂರ್ಣವಾಗಿ ಉಲ್ಟಾ ಮಾಡಬೇಕು. ಈ ಜಿಡಿಎಂ ತಟ್ಟೆಯನ್ನ ಗಮನಿಸಿ. ತಟ್ಟೆಯ ಅರ್ಧ ಭಾಗ ಅಂದ್ರೆ 50% ನಾರಿನಾಂಶ ಹೆಚ್ಚಿರುವ ತರಕಾರಿಗಳಿಂದ ತುಂಬಿರಬೇಕು. ಕಾಲು ಭಾಗ ಅಂದ್ರೆ 25% ಪ್ರೋಟೀನ್ ಇರಬೇಕು. ಕೊನೆಯದಾಗಿ ಉಳಿದ ಕಾಲು ಭಾಗ ಕೇವಲ 25% ಮಾತ್ರ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ಗಳಿಗೆ ಮೀಸಲಿಡಬೇಕು. ಈ ಸಂಖ್ಯೆಯನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ಕೇವಲ 25% ಪಾಲಿಷ್ ಮಾಡಿದ ಅಕ್ಕಿ, ಸಿರಿಧಾನ್ಯ ಅಥವಾ ಬಹುಧಾನ್ಯದ ರೊಟ್ಟಿಯಂತಹ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಗಳು ನಮ್ಮ ತಟ್ಟೆಯ ಕಾಲು ಭಾಗವನ್ನ ಯಾವತ್ತೂ ಮೀರಬಾರದು. ಇದು ಅತ್ಯಂತ ಪ್ರಮುಖ ನಿಯಮ. ಇಷ್ಟೆಲ್ಲಾ ಮಾಡುವುದರ ಅಂತಿಮ ಗುರಿ ಒಂದೇ. ಅದು ಊಟವಾದ 2 ಗಂಟೆಗಳ ನಂತರ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು 120 mg/ಡೆಸಿಲೀಟರ್ಗಿಂತ ಕಡಿಮೆ ಇಟ್ಟುಕೊಳ್ಳುವುದು. ಸರಿ, ಈ ತಟ್ಟೆ ವಿಧಾನ ಅನ್ನೋದು ಕೇಳೋಕೆ ಚೆನ್ನಾಗಿದೆ. ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಅದರ ಪ್ರಾಯೋಗಿಕ ವಿವರಗಳನ್ನ ನೋಡೋಣ ಬನ್ನಿ. ಒಂದೇ ಸಲ ಹೊಟ್ಟೆ ತುಂಬ ತಿನ್ನೋ 3 ದೊಡ್ಡ ಊಟಗಳ ಬದಲು ದಿನಕ್ಕೆ 6 ಸಣ್ಣ ಸಣ್ಣ ಊಟಗಳನ್ನು ಮಾಡುವುದು ಅತ್ಯುತ್ತಮ ವಿಧಾನ. ಅಂದ್ರೆ 3 ಮುಖ್ಯ ಊಟ ಮತ್ತು ಅದರ ನಡುವೆ 3 ಲಘು ಉಪಹಾರಗಳು. ಹೀಗೆ ಮಾಡಿದಾಗ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಅಪಾಯಕಾರಿ ಏರಿಳಿತಗಳು ಆಗೋದಿಲ್ಲ. ಆಹಾರದಲ್ಲಿ ಕೆಲವು ಸ್ಮಾರ್ಟ್ ಬದಲಾವಣೆಗಳನ್ನು ಮಾಡಿಕೊಳ್ಬೋದು. ಉದಾಹರಣೆಗೆ, ಬಿಳಿ ಅಕ್ಕಿ ಬದಲು ಕಂದು ಅಕ್ಕಿ, ಸಿರಿಧಾನ್ಯ ಅಥವಾ ದಾಲ್ಯಾ ಬಳಸಿ. ಕೇವಲ ಗೋಧಿ ಹಿಟ್ಟಿನ ಚಪಾತಿ ಬದಲು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಸೋಯಾ ಹಿಟ್ಟು ಸೇರಿಸಿ ಮಿಸ್ಸಿ ರೊಟ್ಟಿ ಮಾಡಿ. ಇದರಿಂದ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಡಿ ಪ್ರೋಟೀನ್ ಮತ್ತು ಫೈಬರ್ ಹೆಚ್ಚಾಗುತ್ತೆ. ಈಗ ಒಂದು ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದೇ ನಮ್ಮ ಆಹಾರದ ಬಗ್ಗೆ ಇರೋ ಕೆಲವು ತಪ್ಪು ಕಲ್ಪನೆಗಳು. ಇವು ಜಿಡಿಎಂ ನಿರ್ವಹಣೆಗೆ ಅಡ್ಡಿಪಡಿಸ್ಬೋದು. ನಮ್ಗೆಲ್ಲ ಅನ್ಸುತ್ತೆ ಬೆಲ್ಲ ಮತ್ತು ಜೇನುತುಪ್ಪ ಬಿಳಿ ಸಕ್ಕರೆಗಿಂತ ಆರೋಗ್ಯಕರ ಅಂತ. ಅದೇ ಸತ್ಯ ಏನ್ ಗೊತ್ತಾ? ಜಿಡಿಎಂ ಇದ್ದಾಗ ನಮ್ಮ ದೇಹಕ್ಕೆ ಇವೆರಡೂ ಬಿಳಿ ಸಕ್ಕರೆಯ ಹಾಗೇನೆ. ಇವು ಕೂಡ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ರಭಸವಾಗಿ ಹೆಚ್ಚಿಸ್ತವೆ. ಹಾಗೇನೇ ಹಣ್ಣಿನ ರಸ. ಇದು ಇಡೀ ಹಣ್ಣು ತಿಂದ ಹಾಗೆ ಅಲ್ಲ. ಜ್ಯೂಸ್ ಮಾಡಿದಾಗ ಹಣ್ಣಿನಲ್ಲಿರುವ ನಾರಿನಾಂಶ ಹೊರಟುಹೋಗಿ ಅದು ಕೇವಲ ಸಕ್ಕರೆಯ ಪಾನೀಯವಾಗಿ ಉಳಿಯುತ್ತೆ. ಹಣ್ಣುಗಳ ವಿಷಯದಲ್ಲಿ ಕೆಲವು ಸರಳ ನಿಯಮಗಳನ್ನು ನೆನ್ಪಿಟ್ಕೊಳ್ಬೇಕು.
ಮಾವು, ದ್ರಾಕ್ಷಿ, ಚಿಕ್ಕುವಿನಂತಹ ಸಿಹಿ ಜಾಸ್ತಿ ಇರೋ ಹಣ್ಣುಗಳನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳ್ಳೆಯದು. ಸೇಬು, ಕಿತ್ತಳೆ, ಪಪಾರಿ ಅಂಥ ಹಣ್ಣುಗಳನ್ನು ದಿನಕ್ಕೆ ಒಂದು ಸಣ್ಣ ಪಾಲು ಮಾತ್ರ ಸೇವಿಸ್ಬೋದು. ಮತ್ತು ಎಲ್ಲೇರಿಗಿಂತ ಮುಖ್ಯವಾದ ನಿಯಮ, ಹಣ್ಣನ್ನು ತಿನ್ಬೇಕೇ ಹೊರತು ಜ್ಯೂಸ್ ಮಾಡಿ ಕುಡಿಬಾರ್ದು. ಕೊನೆಯದಾಗಿ ಒಂದು ಸುರಕ್ಷತಾ ಜಾಲದ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ಯಾವ ಸಂದರ್ಭಗಳಲ್ಲಿ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಬೇಕು ಅಂತ ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಇಲ್ಲಿ ಕಾಣ್ತಾ ಇರೋ ಯಾವುದೇ ಲಕ್ಷಣಗಳು ಕಂಡುಬಂದರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ನೆನಪಿಡಿ, ಈ ಆಹಾರ ಪದ್ಧತಿ ಕೇವಲ ಒಂದು ಸಾಧನವಷ್ಟೇ, ಇದು ಪೂರ್ಣ ಚಿಕಿತ್ಸೆ ಅಲ್ಲ. ಈ ಯಾವುದೇ ಅಪಾಯಕಾರಿ ಸೂಚನೆಗಳು ಕಂಡ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಈ ಎಲ್ಲ ಮಾಹಿತಿ ಪಡೆದ ನಂತರ ಈಗ ಆಚರಣೆಗೆ ಇಳಿಯುವ ಸಮಯ. ಹಾಗಾಗಿ ಒಂದು ಚಿಕ್ಕ ಪ್ರಶ್ನೆ: ಇಂದಿನ ಊಟದ ತಟ್ಟೆಯಲ್ಲಿ ಕಲಿತ ವಿಷಯಗಳಿಂದ ಪ್ರೇರಿತರಾಗಿ ಮಾಡಬಹುದಾದ ಒಂದು ಸಣ್ಣ ಬದಲಾವಣೆ ಯಾವುದು? ಯೋಚಿಸಿ ನೋಡಿ.